ಲಾಕ್ಡೌನ್ ಟೈಮ್ನಲ್ಲಿ ಸಚಿವ ಉಮೇಶ್ ಕತ್ತಿ ವಿವಾದಿತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಫೋನಲ್ಲಿ ಮಾತಾಡುವಾಗ ಅವರು ಒಬ್ಬ ಬಡವನ ಜೊತೆಗೆ ಮಾತನಾಡಿರೋದು, ನಾಗರಿಕರ ಜೊತೆ ಮಾತನಾಡಿರೋದು ಈಗ ಸಾಕಷ್ಟು ವೈರಲ್ ಆಗಿದೆ. ಬಡ ಜನ ಅಕ್ಕಿ ಕೇಳಿದ್ರೆ ಸಾಯ್ರಿ ಹೋಗಿ ಅಂತ ಹೇಳಿ ಸಚಿವ ಕತ್ತಿ ಹೇಳಿದ್ದಾರೆ. ಸರ್ಕಾರದಿಂದ ಕೊಡೋ ಅಕ್ಕಿ ಬಗ್ಗೆ ಆ ವ್ಯಕ್ತಿ ಫೋನನ್ನ ಮಾಡಿ ನಾನು ಮಿನಿಸ್ಟರ್ ಹತ್ರ ಮಾತಾಡಬೇಕು, ಸಮಸ್ಯೆ ಇದೆ, ಅದನ್ನ ಹೇಳ್ಕೊಡ್ಬೇಕು ಅಂತ ಹೇಳ್ತಾರೆ. ನಾನೇ ಮಾತಾಡ್ತಿರೋದು, ಖುದ್ದಾಗಿ ಮಿನಿಸ್ಟರೇ ಮಾತಾಡ್ತಿರೋದು, ಏನ್ ಸಮಸ್ಯೆ ಹೇಳಿ ಅಂತ ಅವ್ರು ಹೇಳ್ತಾರೆ. ಆ ಟೈಮ್ನಲ್ಲಿ ಈಗ ಲಾಕ್ಡೌನ್ ಆಗ್ಬಿಟ್ಟಿದೆ, ಈಗ ಕೊಡುವಂತ ಅಕ್ಕಿ ಪ್ರಮಾಣನೂ ನೀವು ಕಮ್ಮಿ ಮಾಡ್ಬಿಟ್ಟಿದ್ದೀರಾ, ನಾವು ಹಂಗಾದ್ರೆ ಉಪವಾಸ ಸಾಯ್ಬೇಕಾ, ಸಾಯೋದಾ ಅನ್ನೋ ಪ್ರಶ್ನೆಯನ್ನ ಮಾಡ್ತಾ ಇದ್ದಂತೆ ಅವರು ಸಾಯ್ರಿ ಹೋಗಿ, ಸಾಯೋದೇ ಒಳ್ಳೇದು ಅಂತ ಹೇಳಿದ್ದಾರೆ. ಈಗ ಆ ಒಂದು ಸಂಭಾಷಣೆ ಏನಿದೆ, ಆಡಿಯೋ ಏನಿದೆ, ಸಾಕಷ್ಟು ವೈರಲ್ ಆಗಿದೆ. ಉಮೇಶ್ ಕತ್ತಿ ಅವರು ಕೂಡ ಅದನ್ನ ಸಮರ್ಥನೆ ಮಾಡ್ಕೊಳ್ಳೋ ರೀತಿಯಲ್ಲೇ ಮಾತನಾಡ್ತಾ ಇದ್ದಾರೆ. ಈಗ ಉಮೇಶ್ ಕತ್ತಿ ಅವರಿಗೆ ಕರೆಯನ್ನ ಮಾಡಿ ಈ ತರ ಕೇಳಿದವರು ಕುರ್ತಕೋಟಿಯ ಈಶ್ವರ್ ಅನ್ನೋ ವ್ಯಕ್ತಿ ಸಾಯೋದು ಒಳ್ಳೇದು ಅಂತ ಅವರಿಗೆ ಉಮೇಶ್ ಕತ್ತಿ ಹೇಳಿದ್ದಾರೆ. ಫೋನ್ ಮಾಡ್ಬೇಡ್ರಿ ನನ್ಗೆ, ಕಾಲ್ ಕಟ್ ಮಾಡಿದ್ದಾರೆ ಆ ತರ ಹೇಳಿ ಕತ್ತಿ ಸಚಿವ ಉಮೇಶ್ ಕತ್ತಿ ಆಡಿಯೋ ಈಗ ಸಾಕಷ್ಟು ವೈರಲ್ ಆಗಿದೆ. ಅದೇ ಸರ್, ಇವಾಗ 2 kg ಅಕ್ಕಿ ಮಾಡಿದಿರಲ್ಲ, ಸಾಲುತ್ತೆ ಸರ್? ಅದು 3 kg ರಾಗಿ ಮಾಡಿದೀವಿ. ರಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ಎಲ್ಲಿ ಕೊಡ್ತೀರಾ? ಉತ್ತರ ಕರ್ನಾಟಕದಲ್ಲಿ ಜೋಳ ಮತ್ತು ಅಕ್ಕಿ ಮಾಡಿದೀವಿ. ಅದೇ ಸರ್, ಸಾಲುತ್ತೆ ಸರ್? ಇವಾಗ ಲಾಕ್ಡೌನ್ ಬೇರೆ, ದುಡಿಮೆ ಇಲ್ಲ. ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಏನ್ ಸರ್? ಕೇಂದ್ರ ಸರ್ಕಾರ ಪ್ರತಿ ತಿಂಗಳ 5 kg ಮೇ ಜೂನ್ ದಲ್ಲಿ ಕೇಂದ್ರ ಸರ್ಕಾರ ಈ ಲಾಕ್ಡೌನ್ಗೆ ಕೊಡ್ತಾ ಇದೆ. ಯಾವಾಗ ಕೊಡ್ತಾ ಇದೀರಾ? ಬರೋ ತಿಂಗಳಲ್ಲಿ. ಬರೋ ತಿಂಗಳಲ್ಲಿ ಕೊಡ್ತೀರಾ? ಅಲ್ಲಿ ಗಂಟ ಉಪವಾಸ ಇರೋದ ಸರ್? ಏನ್ ಸತ್ತು ಹೋಗ್ಬಿಡದ? ಸತ್ತು ಹೋದ್ ಒಳ್ಳೇದು, ಅದಕ್ಕಿಂತ ಅಕ್ಕಿ ಮಾಡೋದು ದಂಧೆ ಬಂದ್ ಮಾಡ್ರಿ, ಅದಕ್ಕಂತ ಬಂದ್ ಮಾಡ್ತಾರೆ. ಇನ್ನು ರೈತರ ಜೊತೆ ಮಾತನಾಡಿದ ಬಗ್ಗೆ ಉಮೇಶ್ ಕತ್ತಿ ಕೇಳಿದ್ರೆ ಸಮರ್ಥನೆಯನ್ನ ಕೊಟ್ಕೊಂಡಿದ್ದಾರೆ. ಈಶ್ವರ್ ಯಾರೋ ನನಗೆ ಗೊತ್ತಿಲ್ಲ ಅಂತ ಸಚಿವ ಉಮೇಶ್ ಕತ್ತಿ ಹೇಳಿದ್ದಾರೆ. ಕಾಳಸಂತೆಯಲ್ಲಿ ಅಕ್ಕಿ ದಂಧೆ ಮಾಡ್ತಿರೋದನ್ನ ನಾನು ಕೇಳಿದ್ದೆ, ಅಕ್ಕಿ ಕಡಿತ ಮಾಡಿದ್ದಾರೆ, ಸಾಯ್ಬೇಕು ಅಂತ ಕೇಳ್ದ. ಅವ್ನು ಸಾಯ್ತೀನಿ ಅಂದ್ರೆ ನಾನೇನು ಉತ್ತರ ಕೊಡ್ಲಿ, ಧೈರ್ಯ ತುಂಬುವಷ್ಟು ದೊಡ್ಡ ಮನುಷ್ಯ ನಾನಲ್ಲ ಅಂತ ಉಮೇಶ್ ಕತ್ತಿ ಹೇಳೋ ಮುಖಾಂತರ ತಾನು ಕೊಟ್ಟಂತ ಸ್ಟೇಟ್ಮೆಂಟ್ ಏನಿದೆ, ಆಡಿಯೋದಲ್ಲಿ ಮಾತಾಡಿರೋದೇನಿದೆ ಅದು ಸರಿ ಅನ್ನೋ ರೀತಿಯಲ್ಲಿ ಅವರು ಮಾತನಾಡಿದ್ದಾರೆ. ಇದೆಂತ ವಿಪರ್ಯಾಸ ನೋಡಿ. ಈಗ ಜನ ಮುಂಚೆ ಸಿದ್ದರಾಮಯ್ಯ ಕಾಲದಲ್ಲಿ ಕೊಟ್ಟಂತ ಅಕ್ಕಿ ಭಾಗ್ಯ ಏನಿದೆ, ಅನ್ನ ಭಾಗ್ಯ ಏನಿದೆ, ಅದರಲ್ಲಿ ಕಡಿತ ಮಾಡಿದ್ದಾರೆ. ಈಗ ಲಾಕ್ಡೌನ್ ಮಾಡಿದೀರಾ, ಬಡ ಜನ ಏನ್ ಮಾಡ್ಬೇಕು ಅಂತ ನೇರವಾಗಿ ಮಿನಿಸ್ಟರ್ಗೆ ಪ್ರಶ್ನೆ ಮಾಡಿದ್ದಕ್ಕೆ, ನಾವೇನ್ ಸಾಯ್ಬೇಕಾ ಅಂತ ಕೇಳಿದಕ್ಕೆ ಸಾಯ್ರಿ ಅದೇ ಒಳ್ಳೇದು ಅಂತ ಹೇಳಿದ್ದಾರೆ. ಇದೇನ್ ಸರ್ ಹಿಂಗ್ ಮಾತಾಡ್ತೀರಾ ಅಂತ ಕೇಳಿದ್ರೆ ಅದನ್ನ ಮತ್ತೆ ಅವರು ಸಮರ್ಥನೆ ಮಾಡ್ಕೊಂಡಿದ್ದಾರೆ. 6.5 ಕೋಟಿ ಜನರಿಗೆ ಎಲ್ಲಿ ಉತ್ತರ ಕೊಡ್ತಾ ಹೋಗ್ಲಿ, ನಾನು ಸತ್ ಹೋಗ್ಲಾ ಅಂತ ಕೇಳಿದ್ರೆ ಏನ್ ಉತ್ತರ ಕೊಡ್ಲಿ? ಮೇ ಜೂನ್ ತಿಂಗಳಲ್ಲಿ 5 kg ಅಕ್ಕಿ ವಿತರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಉಮೇಶ್ ಕತ್ತಿ. ಅಲ್ಲ ರೀ, ಅವ್ನು ಸಾಯ್ತಂದ್ರೆ ನಾನೇನು ಹೇಳ್ರಿ? ಈಗ ನೀವು ಸರಿಯಾಗಿ ಕೇಳಿದ್ರೆ ನಾನು ಸರಿಯಾಗಿ ಹೇಳ್ಬೋದು. ಈಗ ಹೆಂಗೆ ಕೇಳ್ತಾ ಇದ್ದಿಲ್ಲ, ಇದಕ್ಕೆ ಉತ್ತರ ಕೊಡ್ಬೋದು. ನೀವು ಸಾಯ್ತಂದ್ರೆ ನಾನೇ ಉತ್ತರ ಕೊಡ್ಲಿ ನಿಮಗೆ? ಅಷ್ಟು ದೊಡ್ಡ ಮನಸ್ಸು ನಂದಿಲ್ಲಪ್ಪ, ಸಣ್ಣ ಚಿಕ್ಕ ಮನಸ್ಸು. ಏಪ್ರಿಲ್ ತಿಂಗಳ ವಿತರಣೆ ಆಗಿದೆ, ಏಪ್ರಿಲ್ ತಿಂಗಳ ಕಾಳುಗಳ ಹಂಚಿಕೆ ಆಗಿದೆ, ಮೇ ತಿಂಗಳ ಅದು ಯಾವುದೂ ಕಡಿತ ಆಗಿಲ್ಲ. ಈ ತಿಂಗಳ ಪ್ರತಿ ತಿಂಗಳ ಹಾಕೋತ ಹೋಗ್ತದೆ. ಅದರಲ್ಲಿ ಯಾರೂ ಸಾಯಬೇಕಂತ ವಿಚಾರ ಯಾರ್ದೂ ಇಲ್ಲ. ದಯಮಾಡಿ ಯಾರೂ ಸಾಯಬಾರ್ದು, ನಾ ಯಾವ ರೀತಿ ಹೇಳಲ್ಲ, ಬಟ್ ಆ ರೀತಿ ಪ್ರಶ್ನೆಗಳು ಕೇಳಬಾರ್ದು. ಈ ತಿಂಗಳು ಏಪ್ರಿಲ್ ತಿಂಗಳಲ್ಲಿ ಬಂದ ಉಣ್ಣಪ್ಪ, ಮೇ ತಿಂಗಳಲ್ಲಿ ಬರುವಾಗ ನೋಡೋಣ ಅಂತ ಇದು ಹೇಳ್ತಾ ಇದ್ದೀನಿ. ಅದು ಕೇಳಾಗತ್ತೆ ಅನ್ನೋದು ಏನು ಹೇಳ್ಬೇಕು? ಮುಂದಿನ 10ನೇ ತಾರೀಕು ತಿನ್ನಕ್ಕೆ ಕಾಳಿವೆ, ಅವ್ನು ತಿನ್ನಪ್ಪ, ತಗೋಪ್ಪ, ಚೆನ್ನಾಗಿ ಇರು ಅಂತ ಹೇಳಿದ್ವಿ. ಸತ್ತು ಹೋದ್ರೆ ಹೆಂಗೆ, ಸತ್ತು ಹೆಂಗೆ ಅಂದ್ರೆ ಏನು ಹೇಳಿ ನಾನು ಹೇಳೋದು ಲಿಮಿಟ್ ಇದೆ ರೀ. ಯಾರಿಗೂ ದಯಮಾಡಿ ರಾಜ್ಯದ ಯಾವ ಮೂಲೆಯಲ್ಲಿದ್ದಂಥ ನನ್ನ ರಾಜ್ಯದ ಪ್ರಜೆಗಳಿಗೆ ವಿನಂತಿ ಮಾಡ್ತೀನಿ, ಕೂಡಲೇ ಯಾರೂ ಸಾಯಬಾರ್ದು ಅಂತ ಜವಾಬ್ದಾರಿ ಹೊಂದಂಥ ಉಮೇಶ್ ಕತ್ತಿ ನಮ್ಮ ಮುಖ್ಯಮಂತ್ರಿ ನನಗೆ ಅದನ್ನು ಪುಣ್ಯದ ಕೆಲಸ ಕೊಟ್ಟಿದ್ದಾರೆ. ಆ ಪುಣ್ಯದಿಂದ ಯಾರೂ ರಾಜ್ಯದಲ್ಲಿ ಸಾಯದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನನಗಿದೆ, ನೋಡೇ ನೋಡ್ತೀನಿ. ಇನ್ನು ತಮ್ಮ ಸಂಪುಟದ ಸಹೋದ್ಯೋಗಿ ಈ ತರದೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಗೊತ್ತಾದ ತಕ್ಷಣ ಉಮೇಶ್ ಕತ್ತಿ ಹೇಳಿಕೆಗೆ ಸಿಎಂ ಬಿಎಸ್ವೈ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಮಾಧ್ಯಮ ಪ್ರಕಟಣೆ ಮೂಲಕ ಸಿಎಂ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ರೈತರೊಬ್ಬರಿಗೆ ಹೇಳಿರುವಂತಹ ಉಮೇಶ್ ಕತ್ತಿ ಬಗ್ಗೆ ಸಿಎಂ ಅಸಮಾಧಾನವನ್ನ ವ್ಯಕ್ತಪಡಿಸಿರುವುದು. ಒಂದ್ ಕಡೆ ಉಮೇಶ್ ಕತ್ತಿ ತಮ್ಮ ಸ್ಟೇಟ್ಮೆಂಟ್ಗೆ ತಾನು ಬದ್ಧನಾಗಿ ನಿಂತ್ಕೋತೀನಿ, ಅವ್ರನ್ನ ಸರಿಯಾಗಿ ಕೇಳಿದ್ರೆ ನಾನು ಸರಿಯಾಗಿ ಉತ್ತರ ಕೊಡ್ತಾ ಇದ್ದೆ, ಸಾಯ್ತೀನಿ ಅಂತ ಕೇಳಿದ್ರು, ಸಾಯೋದಾ ಅಂತ ಕೇಳಿದ್ರು, ನಾನು ಅದಕ್ಕೆ ಸಾಯಿ ಅಂತ ಹೇಳಿದ್ದೀನಿ ಅಂತ ಹೇಳ್ತಾ ಇದ್ರು, ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ರು. ಆದ್ರೆ ಈ ತರ ಮಾತಾಡಿದ್ದಕ್ಕೆ ಸಿಎಂ ಇದೀಗ ವಿಷಾದ ವ್ಯಕ್ತಪಡಿಸಿದ್ದಾರೆ. ಅವರ ಹೇಳಿಕೆ ನಿಜವಾಗಿಯೂ ಸರಿಯಾಗಿಲ್ಲ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಆಹಾರ ಸಚಿವ ಉಮೇಶ್ ಕತ್ತಿ ನಡೆಗೆ ಸಿಎಂ ಬೇಸರಗೊಂಡಿದ್ದಾರೆ. ಸಚಿವರಾಗಿ ಈ ತರ ಮಾತನಾಡುವುದು ಅದು ಈ ಸಂದರ್ಭದಲ್ಲಿ ಸರಿಯಲ್ಲ ಅಂತ ಸಿಎಂ ವಿಷಾದವನ್ನು ವ್ಯಕ್ತಪಡಿಸಿದರು.
ಒಂದ್ ಕಡೆ ಕತ್ತಿ ತಮ್ಮ ಹೇಳಿಕೆಯನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ, ಇನ್ನೊಂದ್ ಕಡೆ ಸಂಪುಟದ ಸಹೋದ್ಯೋಗಿ ಈ ತರದೆಲ್ಲ ಮಾತಾಡಿದ್ದಾರೆ ವ್ಯಕ್ತಿಯೊಬ್ಬರ ಜೊತೆಗೆ, ರೈತರೊಬ್ಬರ ಜೊತೆಗೆ ಫೋನ್ ಅಲ್ಲಿ ಅಂತ ಗೊತ್ತಾದ ತಕ್ಷಣ ಈ ವಿಚಾರ ಸಿಎಂ ಸಹಜವಾಗಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ, ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮಾಧ್ಯಮ ಪ್ರಕಟಣೆಯನ್ನು ಕೂಡ ಅವರು ಹೊರಡಿಸಿದ್ದಾರೆ. ಈ ತರ ಮಾತನಾಡಬಾರದಾಗಿತ್ತು. ಅವರು ಒಬ್ಬ ಸಚಿವರಾಗಿ ಜವಾಬ್ದಾರಿತ ಸ್ಥಾನದಲ್ಲಿ ಇದ್ಕೊಂಡು ವ್ಯಕ್ತಿಯೊಬ್ಬರು ತಮಗಾದಂತ ಸಮಸ್ಯೆಯನ್ನ ಹೇಳ್ಕೊಂಡಿದ್ದಾರೆ, ನೇರವಾಗಿ ಸಚಿವರನ್ನೇ ಅಪ್ರೋಚ್ ಮಾಡಿ ಕೇಳಿದ್ದಾರೆ. ಇವರು ಸಮಾಧಾನವಾಗಿ ಉತ್ತರ ಕೊಡೋದ್ ಬಿಟ್ಟು ಈ ತರ ಮಾತಾಡಿದ್ದು ತಪ್ಪು ಅಂತ ಸಿಎಂ ವಿಷಾದ ವ್ಯಕ್ತಪಡಿಸಿದ್ದಾರೆ. ಇನ್ನು ಉಮೇಶ್ ಕತ್ತಿ ಹೇಳಿಕೆ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಏನ್ ಹೇಳಿದ್ದಾರೆ ನೋಡಿ. ಅಕ್ಕಿ ಕೇಳೋದಕ್ಕೂ ನೀ ಸತ್ತ ಸಾಯಿ ಅಂತ ಹೇಳಿದ್ರೆ ಒಬ್ಬ ಮಂತ್ರಿ ಯಾಕ್ರಿ ಇವರೆಲ್ಲ ಮಂತ್ರಿ ಆಗಿರ್ಬೇಕು? ನಾನು ಕೂಡಲೇ ಚೀಫ್ ಮಿನಿಸ್ಟರ್ಗೆ ಹೇಳೋದಿಷ್ಟೇ, ಕೂಡಲೇ ಅವ್ರನ್ನ ಮಂತ್ರಿಯಿಂದ ತೆಗಿಬೇಕು. ನಾವು ಕ್ಷಮಾಪಣೆ ಕೇಳತ್ತಲೇನು ಅರ್ಥ ಇಲ್ಲ. ಜನರಿಗೆ ನಿಮ್ಮ ಕೈಯಲ್ಲಿ ವಿಫಲ ಆಗಿದ್ದೀರಿ, ಮೊದಲು ನಿಮ್ಮ ಕೈಯಲ್ಲಿ ಆಗೋದಿಲ್ಲ, ಬಿಟ್ಟು ತೊಲಗಿ. ಫಸ್ಟ್ ಇವತ್ತು ಸಾಯಂಕಾಲದೊಳಗೆ ಅವನನ್ನ ಆ ಒಂದು ಜವಾಬ್ದಾರಿಯಿಂದ ತೆಗೆದಾಕುವಂತ ಕೆಲಸ ತಾವು ಮಾಡಬೇಕು. ಈ ಎಲ್ಲ ಬೆಳವಣಿಗೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸಂಜಯ್. ಸಂಜಯ್, ಮಿನಿಸ್ಟರ್ ಆಗೋ ತನಕ ನನ್ನನ್ನು ಮಿನಿಸ್ಟರ್ ಮಾಡಿಲ್ಲ, ನಾನು ಸೀನಿಯರ್, ನಾನು ಸಮರ್ಥವಾಗಿ ನಿಭಾಯಿಸ್ತೀನಿ ಅಂತ ಹೇಳಿದ್ದಾಯ್ತು. ಈಗ ಮಿನಿಸ್ಟರ್ ಆದ್ಮೇಲೆ ಏನ್ ಮಾಡ್ತಿದ್ದಾರೆ ಉಮೇಶ್ ಕತ್ತಿ ಅವ್ರು? ಹಂಗಾದ್ರೆ ಶರ್ಮಿತಾ, ಫಸ್ಟ್ ಇಂತಹ ಬೇಜವಾಬ್ದಾರಿ ಮಂತ್ರಿಗಳನ್ನ ಸಂಪುಟದಲ್ಲಿ ಇಟ್ಕೋಬಾರದು ಅಂತಾನೆ ನೇರವಾಗಿ ಹೇಳ್ಬೋದು. ಯಾಕಂತಂದ್ರೆ ಸಾಯಿ ಅಂತಕ್ಕಂಥ ಪದ ಉಪಯೋಗಿಸ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು ಈಗಾಗಲೇ ಉಮೇಶ್ ಕತ್ತಿ ಅವರ ಹೇಳಿಕೆಗೆ ಸಾಕಷ್ಟು ಜನ ಕಾಂಗ್ರೆಸ್ ನಾಯಕರು ಒಂದು ಪ್ರತಿಕ್ರಿಯೆಯನ್ನ ನೀಡಿ ಉಮೇಶ್ ಕತ್ತಿ ಅವರಿಗೆ ನಿಜಕ್ಕೂ ಸಹ ನಾಚಿಕೆ ಆಗ್ಬೇಕು, ಇಂಥವ್ರನ್ನ ಸಂಪುಟದಲ್ಲಿ ಇಟ್ಕೋಬಾರ್ದು ಅಂತ ಮಾತನ್ನ ಹೇಳಿರ್ತಕ್ಕಂಥದ್ದು. ಅಧಿಕಾರದಲ್ಲಿ ಇದ್ದವ್ರಿಗೆ ಜನ ಕೇಳ್ತಕ್ಕಂಥದ್ದು, ಅಧಿಕಾರದಲ್ಲಿ ಇಲ್ಲದೆ ಇದ್ದವ್ರು ಕೇಳ್ತಾರೆ, ಅಧಿಕಾರದಲ್ಲಿ ಇದ್ದಂಥವ್ರು ಜನರ ಕಷ್ಟಗಳಿಗೆ ಸ್ಪಂದಿಸಬೇಕಾಗಿರ್ತಕ್ಕಂಥದ್ದು. ಇಂತಹ ಒಂದು ಇದು ಎಂತಹ ಸಂದರ್ಭ, ಕೋವಿಡ್ ಸಂಕಷ್ಟದಲ್ಲಿದೆ, ರಾಜ್ಯದಲ್ಲಿ ಬಡ ಜನರು ಸಾಕಷ್ಟು ತೊಂದರೆಯಲ್ಲಿದ್ದಾರೆ. ಇಂತಹ ಒಂದು ಸಂದರ್ಭದಲ್ಲಿ ಕತ್ತಿ ಅವರ ಹೇಳಿಕೆಯನ್ನ ಕಾಂಗ್ರೆಸ್ ನಾಯಕ ಡಿ ಕೆ ಶಿವಕುಮಾರ್ ಅವರು ಖಂಡಿಸಿರ್ತಕ್ಕಂಥದ್ದು. ಸಂಜೆ ವೇಳೆಗೆ ಜವಾಬ್ದಾರಿಯಿಂದ ಉಮೇಶ್ ಕತ್ತಿ ಸಿಎಂ ಅವರು ಜವಾಬ್ದಾರಿಯನ್ನು ತೆಗೆದುಕೊಂಡು ಕತ್ತಿ ಅವರು ರಾಜೀನಾಮೆಯನ್ನ ಸಹ ಪಡಿಬೇಕು ಅನ್ನೋ ಮಾತನ್ನ ಹೇಳಿರ್ತಕ್ಕಂಥವ್ರು. ಜನರ ಬಗ್ಗೆ ಕಾಳಜಿ ಇದ್ರೆ ಈ ಕೂಡಲೇ ಕತ್ತಿಯವರು ರಾಜೀನಾಮೆಯನ್ನು ಪಡಿಬೇಕು, ಹಾಗೆ ಕತ್ತಿಯವರು ಸಹ ಕ್ಷಮೆ ಯಾಚಿಸಬೇಕು ಅಂತ ಹೇಳಿರ್ತಕ್ಕಂಥದ್ದು. ಇದು ಉಡಾಪೆ ಇಲ್ಲ, ಇದು ಜವಾಬ್ದಾರಿಯುತ ಉಡಾಪೆ ಅಂತ ಒಂದು ಪ್ರಕರಣ ಇದೆಲ್ಲ. ಇದು ಜವಾಬ್ದಾರಿಯಿಂದ ನಡ್ಕೊಬೇಕು. ಹಿಂದೆ ಸಣ್ಣ ಪುಟ್ಟ ವಿಚಾರಗಳಿಗೆ ರಾಜೀನಾಮೆ ನೀಡಿರೋ ಉದಾಹರಣೆಗಳು ಸಾಕಷ್ಟು ರಾಜ್ಯದಲ್ಲಿದೆ. ಆದ್ರೆ ಇವತ್ತು ಒಬ್ಬ ಜವಾಬ್ದಾರಿಯುತ ಇರ್ತಕ್ಕಂಥ ಹಿರಿಯ ರಾಜಕಾರಣಿ ಆಗಿರ್ತಕ್ಕಂಥ 6-7 ಬಾರಿ ಗೆದ್ದಿರ್ತಕ್ಕಂಥ ಉಮೇಶ್ ಕತ್ತಿ ಅವರು ಈ ರೀತಿ ಪದವನ್ನ ಉಪಯೋಗಿಸಿರ್ತಕ್ಕಂಥದ್ದು ಎಷ್ಟು ಸರಿ ಅಂತ ಮಾತನ್ನ ಡಿ ಕೆ ಶಿವಕುಮಾರ್ ಹೇಳಿರ್ತಕ್ಕಂಥದ್ದು. ಇನ್ನು ಏನಂತಂದ್ರೆ ಸರ್ಕಾರದ ಬೇರೆ ಬೇರೆ ಸಚಿವರುಗಳು ಯಾವ ರೀತಿ ಕೆಲಸ ಮಾಡ್ತಾ ಇರ್ಬೋದು, ಕೆಲಸ ಮಾಡದೇ ಇರ್ಬೋದು, ಅದೊಂಥರ ಆಗುತ್ತೆ. ಆದ್ರೆ ಉಮೇಶ್ ಕತ್ತಿ ಅವರು ಬಳಸಿರ್ತಕ್ಕಂಥ ಪದ ಸರಿ ಇಲ್ಲ ಅಂತ ಕಾಂಗ್ರೆಸ್ ನಾಯಕರಿಂದ ಡಿ ಕೆ ಶಿವಕುಮಾರ್ ಅವರು, ರಾಮಲಿಂಗಾರೆಡ್ಡಿ ಅವರು ಎಲ್ಲರೂ ಸಹ ಒಂದು ಉಮೇಶ್ ಕತ್ತಿ ಅವರ ಹೇಳಿಕೆಯನ್ನ ಖಂಡಿಸಿರ್ತಕ್ಕಂಥದ್ದು. ಶರ್ಮಿತಾ, ಫೈನ್. ಈಗ ಕಾಂಗ್ರೆಸ್ ಅವ್ರು ಏನ್ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ? ಯಾಕಂದ್ರೆ ಉಮೇಶ್ ಕತ್ತಿ ಅವ್ರು ನೋಡಿ ವಿಪರ್ಯಾಸ ಅಂದ್ರೆ ಈ ತರ ಮಾತಾಡ್ಬಿಟ್ಟಿದ್ದಾರೆ. ಸರಿ, ಏನೋ ಫ್ರಸ್ಟ್ರೇಷನ್ ಇತ್ತು, ನಾನು ಹೇಳಿದೆ, ತಪ್ಪಾಗ್ಬಿಡ್ತು ಅಂತ ಅವ್ರ ಬಾಯಿಂದ ಬರ್ಲೇ ಇಲ್ಲ. ನಾನು ಸಮರ್ಥನೆ ಮಾಡ್ಕೊಳ್ತೀನಿ, ನಾನು ಸಾಯೋದಾ ಅಂತ ಕೇಳ್ದ, ನಾನೇನು ಉತ್ತರ ಕೊಡ್ಬೇಕಿತ್ತು, ಸಾಯಿ ಅಂತ ಹೇಳಿದ್ದೀನಿ ಅಂತಾನೆ ಹೇಳ್ತಿದ್ದಾರೆ. ಸಿಎಂ ವಿಷಾದ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಅವ್ರು ಏನ್ ಡಿಮ್ಯಾಂಡ್ ಮಾಡ್ತಿದ್ದಾರೆ? ಏನ್ ಸಾರಿ ಕೇಳಿದ್ರೆ ಸಾಕ, ರಾಜೀನಾಮೆ ಕೊಡ್ಬೇಕು ಅಂತ ಕೇಳ್ತಾ ಇದ್ದಾರಾ? ಇಲ್ಲ, ರಾಜೀನಾಮೆಗೆ ಒತ್ತಾಯನ ಮಾಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಮುಖಂಡರು. ಈಗಾಗಲೇ ಉಮೇಶ್ ಕತ್ತಿ ವಿರುದ್ಧ ಆ ಪ್ರತಿಭಟನೆಗೂ ಸಹ ಸಜ್ಜಾಗ್ತಾ ಇರ್ತಕ್ಕಂಥದ್ದು. ಸಂಜೆ 5 ಗಂಟೆಗೆ ಡಿ ಕೆ ಶಿವಕುಮಾರ್ ಮತ್ತು ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಭವನದಲ್ಲಿ ಅನುಕು ಶವಯಾತ್ರೆ ಮಾಡುವ ಮೂಲಕ ಉಮೇಶ್ ಕತ್ತಿ ಅವರ ಒಂದು ರಾಜೀನಾಮೆನ ಕೇಳಲಿಕ್ಕೆ ಮುಂದಾಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಸಿಎಂ ರಾಜೀನಾಮೆ ಪಡಿಬೇಕು ಅಂತ ಇಬ್ಬರು ನಾಯಕರು ಒತ್ತಾಯವನ್ನ ಮಾಡಿದ್ದಾರೆ. ಯಾಕಂತಂದ್ರೆ ತುಂಬಾ ಗಂಭೀರವಾದ ಒಂದು ಹೇಳಿಕೆ ಆಗಿರ್ತಕ್ಕಂಥದ್ದು. ಜನ ಏನಾದ್ರು ಒಂದು ಕಷ್ಟ ಅಂತ ಕೇಳಿದಂತ ಸಂದರ್ಭದಲ್ಲಿ ಸಾಯಿ ಅಂತಕ್ಕಂಥ ಉಡಾಪೆ ರೀತಿಯಲ್ಲಿ ಹೇಳ್ತಕ್ಕಂಥ ಎಷ್ಟು ಸರಿ. ಈಗಾಗಲೇ ಕಾರ್ಯಕರ್ತರಿಗೂ ಡಿ ಕೆ ಶಿವಕುಮಾರ್ ಅವರು ಕರೆಯನ್ನ ಕೊಟ್ಟಿದ್ದಾರೆ ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ. ಅಂತಂದ್ರೆ ಕೋವಿಡ್ ರೂಲ್ಸ್ ನ ಒಂದು ಇದ್ರಲ್ಲೇ ಪ್ರತಿಭಟನೆಯನ್ನ ಮಾಡ್ಬೇಕು. ಯಾಕಂದ್ರೆ ಇಂತಹ ಹೇಳಿಕೆಗಳನ್ನ ಖಂಡಿಸ್ತಿಲ್ಲ ಅಂತಂದ್ರೆ ಅದು ಸಹ ಸರಿ ಇರಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಸ್ವತಃ 5 ಗಂಟೆಗೆ ಕಾಂಗ್ರೆಸ್ ಭವನಕ್ಕೆ ಹೋಗ್ತಾರೆ. ಅವ್ರ ಜೊತೆಗೆ ರಾಮಲಿಂಗಾರೆಡ್ಡಿ ಅವರು ಹೋಗ್ತಾರೆ. ಅಲ್ಲಿ ಏನೊಂದು ಪ್ರತಿಭಟನೆ ನಡೆಸುವ ಮೂಲಕ ಉಮೇಶ್ ಕತ್ತಿ ಅವರ ರಾಜೀನಾಮೆಗೆ ಒತ್ತಾಯನ ಮಾಡ್ತಾರೆ. ಶರ್ಮಿತಾ, ಇದ್ರ ಜೊತೆಯಲ್ಲಿ ನನ್ ಕುತೂಹಲ ಕೇಳ್ತಾ ಇದ್ದೀನಿ ಸಂಜಯ್. ಸಿದ್ದರಾಮಯ್ಯ ಅವರು ಕೂಡ ಮೊನ್ನೆಯಿಂದ ಪ್ರಸ್ತಾಪ ಮಾಡ್ತಾ ಇದ್ರು, ಅನ್ನಭಾಗ್ಯದಲ್ಲಿ ಕೊಟ್ಟಂತ ಅಕ್ಕಿಯನ್ನ ಒಂದು ಪ್ರಮಾಣವನ್ನ ಕಡಿಮೆ ಮಾಡಿರೋದ್ರಿಂದ, ಕ್ವಾಂಟಿಟಿ ಕಡಿಮೆ ಮಾಡಿದೆ ಸರ್ಕಾರ, ಲಾಕ್ಡೌನ್ ಟೈಮ್ ನಲ್ಲಿ ಅಟ್ಲೀಸ್ಟ್ ಯೂಸ್ ಆಗ್ತಿತ್ತು ಬಡ ಜನರಿಗೆ ಅಂತ. ಬಹುಶಃ ಆ ವಿಚಾರ ಏನಾದ್ರು ಪ್ರಸ್ತಾಪ ಮಾಡಿ ಪ್ರತಿಭಟನೆ ಮಾಡೋ ಚಾನ್ಸಸ್ ಇದೆಯಾ?
ಖಂಡಿತವಾಗಿಯೂ ಸಿದ್ದರಾಮಯ್ಯನವರ ಹಿಂದೆ ಸರ್ಕಾರದಲ್ಲಿ ಅಕ್ಕಿಯನ್ನ ಕೊಡ್ತಾರೆ, ಅದನ್ನ ಇಳಿಕೆ ಮಾಡಿರ್ತಕ್ಕಂಥದ್ದನ್ನ ಕಾಂಗ್ರೆಸ್ ನಾಯಕರು ಮೊದಲಿಂದನೂ ಸಹ ಖಂಡಿಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ಇಂದಿರಾ ಕ್ಯಾಂಟೀನ್ ಅನ್ನ ಸರಿಯಾಗಿ ಜನರ ಬಳಕೆಗೆ ಕೊಡ್ತಾ ಇಲ್ಲ ಸರ್ಕಾರ, ಅಲ್ಲಿಗೆ ತಡೆ ಹಿಡಿಯತಕ್ಕಂಥದ್ದು ಇಂತಹ ಕೆಲಸವನ್ನ ಮಾಡ್ತಾರೆ. ಅದರಲ್ಲೂ ಅಕ್ಕಿ ಕೊಡುವ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರು ಸರ್ಕಾರವನ್ನ ಆಗಾಗ ತರಾಟೆಗೆ ತೆಗೆದುಕೊಳ್ತಾ ಬಂದಿದ್ದಾರೆ. ಈಗ ಮುಖ್ಯವಾಗಿ ಏನಂತಂದ್ರೆ ಸಿದ್ದರಾಮಯ್ಯನವರು ಸಹ ಇಂಥ ಒಂದು ಕೋವಿಡ್ ಪರಿಸ್ಥಿತಿಯಲ್ಲಿಗೆ ಸಾಕಷ್ಟು ಜನರಿಗೆ ಅಕ್ಕಿ ಕೊಡೋದ್ರಿಂದ ಉಪಯೋಗ ಆಗುತ್ತೆ. ಯಾಕಂದ್ರೆ ಈಗಾಗಲೇ ಕೆಲಸ ಇಲ್ಲ, ಒಂದ್ ಕಡೆ ಮತ್ತೊಂದ್ ಕಡೆ ಸಾಕಷ್ಟು ತೊಂದರೆಯಲ್ಲಿ ಇರ್ತಕ್ಕಂಥ ಇಂಥ ಒಂದು ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಅಕ್ಕಿ ಏನು 7 kg ಕೊಡ್ತಾ ಇದ್ರು, ಅದನ್ನ ಕೊಟ್ರೆ ಸಾಕಷ್ಟು ಬಡ ಜನರಿಗೆ ಉಪಯೋಗ ಆಗುತ್ತೆ. ಯಾಕಂತಂದ್ರೆ ಕೂಲಿ ಮಾಡ್ತಕ್ಕಂಥ ಕೆಲಸ ಇಲ್ಲದೆ ಕೂಲಿ ಮಾಡ್ತಕ್ಕಂಥವ್ರಿಗೆ ಇಂತಹ ಅಕ್ಕಿ ಕೊಡೋದ್ರಿಂದ ಉಪಯೋಗ ಆಗುತ್ತೆ. ಈಗಾಗಲೇ ಈ ವಿಚಾರವಾಗಿ ಕಾಂಗ್ರೆಸ್ ನಾಯಕರು ಸಾಕಷ್ಟು ಬಾರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಅಕ್ಕಿ ಕಡಿತ ಮಾಡಿರೋದನ್ನ ಖಂಡಿಸಿದ್ದಾರೆ. ಇವೆಲ್ಲವನ್ನು ಸರಿ ಕಾಂಗ್ರೆಸ್ ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರತಿಭಟನೆಯನ್ನು ಮಾಡುತ್ತೆ. ಜೊತೆಗೆ ಮುಖ್ಯವಾಗಿ ಇಂದು ಏನು ಕತ್ತಿ ಅವರ ಹೇಳಿಕೆ ಇದೆ, ಕತ್ತಿ ಅವರ ಹೇಳಿಕೆಯನ್ನ ಖಂಡಿಸಿ ಪ್ರತಿಭಟನೆಗೆ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು. ಶರ್ಮಿತಾ, ಥ್ಯಾಂಕ್ ಯು ಸಂಜಯ್ ತಮ್ಮ ಇನ್ಫಾರ್ಮೇಶನ್ಗೆ. ಅಲ್ಲ ರೀ, ಅವ್ನು ಸಾಯ್ದ ನಾನೇನು ಹೇಳಿ, ಈಗ ನೀವು ಸರಿಯಾಗಿ ಕೇಳಿದ್ರೆ ನಾನು ಸರಿಯಾಗಿ ಹೇಳ್ಬೋದು. ಈಗ ಹೆಂಗೆ ಕೇಳ್ತಾ ಇದ್ದಿಲ್ಲ ಇದಕ್ಕೆ ಉತ್ತರ ಕೊಡ್ಬೋದು. ನೀವು ಸಾಯ್ದ ನಾನೇ ಉತ್ತರ ಕೊಡಲಿ ನಿಮಗೆ. ಅಷ್ಟು ದೊಡ್ಡ ಮನಸ್ಸು ನಂದಿಲ್ಲಪ್ಪ, ಸಣ್ಣ ಚಿಕ್ಕ ಮನಸ್ಸು. ಏಪ್ರಿಲ್ ತಿಂಗಳ ವಿತರಣೆ ಆಗಿದೆ, ಏಪ್ರಿಲ್ ತಿಂಗಳ ಕಾಳುಗಳ ಹಂಚಿಕೆ ಆಗಿದೆ, ಮೇ ತಿಂಗಳ ಅದು ಯಾವುದೂ ಕಡಿತ ಆಗಿಲ್ಲ. ಈ ತಿಂಗಳ ಪ್ರತಿ ತಿಂಗಳ ಹಾಕೋತ ಹೋಗ್ತದೆ. ಅದರಲ್ಲಿ ಯಾರೂ ಸಾಯಬೇಕಂತ ವಿಚಾರ ಯಾರ್ದೂ ಇಲ್ಲ. ದಯಮಾಡಿ ಯಾರೂ ಸಾಯಬಾರ್ದು, ನಾ ಯಾರಿಗೆ ಆ ರೀತಿ ಹೇಳಲ್ಲ. ಬಟ್ ಆ ರೀತಿ ಪ್ರಶ್ನೆಗಳು ಕೇಳಬಾರ್ದು. ಈ ತಿಂಗಳು ಏಪ್ರಿಲ್ ತಿಂಗಳು ಬಂದಂತ ಉಣ್ಣಪ್ಪ, ಮೇ ತಿಂಗಳು ಬರುವಾಗ ನೋಡೋಣ ಅಂತ ಇದು ಹೇಳ್ತಾ ಇದ್ದೀನಿ. ಅದು ಕೇಳಾಗತ್ತೆ ಅನ್ನೋದು ಏನು ಹೇಳ್ಬೇಕು. ಮುಂದಿನ 10ನೇ ತಾರೀಕು ತಿನ್ನೋಕೆ ಕಾಳಿವೆ, ಒಂದು ತಿನ್ನಪ್ಪ, ತಗೋಪ್ಪ, ಚೆನ್ನಾಗಿ ಇರು ಅಂತ ಹೇಳಿದ್ವಿ. ಸತ್ತು ಹೋದ್ರೆ ಹೆಂಗೆ, ಸತ್ತು ಹೆಂಗೆ ಅಂದ್ರೆ ಏನು ಹೇಳಿ ನಾನು ಹೇಳೋದು ಲಿಮಿಟ್ ಇದೆ ರೀ. ಯಾರಿಗೂ ದಯಮಾಡಿ ರಾಜ್ಯದ ಯಾವ ಮೂಲೆಯಲ್ಲಿದ್ದಂಥ ನನ್ನ ರಾಜ್ಯದ ಪ್ರಜೆಗಳಿಗೆ ವಿನಂತಿ ಮಾಡ್ತೀನಿ, ಕೂಡಲೇ ಯಾರೂ ಸಾಯಬಾರ್ದು ಅಂತ ಜವಾಬ್ದಾರಿ ಹೊಂದಂಥ ಉಮೇಶ್ ಕತ್ತಿ ನಮ್ಮ ಮುಖ್ಯಮಂತ್ರಿಗಳು ನನಗೆ ಅದನ್ನು ಪುಣ್ಯದ ಕೆಲಸ ಕೊಟ್ಟಿದ್ದಾರೆ. ಆ ಪುಣ್ಯದಿಂದ ಯಾರೂ ರಾಜ್ಯದಲ್ಲಿ ಸಾಯದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನನಗಿದೆ, ನೋಡೇ ನೋಡ್ತೀನಿ. ಕರುನಾಡು ಲಾಕ್ ಆಗಿದೆ, ಸಾಕಷ್ಟು ಜನರಿಗೆ ಇದರಿಂದ ಸಮಸ್ಯೆ ಆಗಿದೆ. ಅದರ ಎಫೆಕ್ಟ್ ಇಂದಾಗಿ ತಾಯಿ ಮಗು ಪರದಾಟವನ್ನು ಪಟ್ಟಿದ್ದಾರೆ. ಮಡಿಕೇರಿಯಲ್ಲಿ ಹಸುಗೂಸಿನೊಂದಿಗೆ ತಾಯಿ ಬಿಸಿಲಲ್ಲಿ ನಡ್ಕೊಂಡು ಹೋಗಿದ್ದಾರೆ. ಆಟೋಗೋಸ್ಕರ ಪಾಪ ತುಂಬಾ ಕಾದ್ರು, ಅವರು ಎಲ್ಲೂ ಸಿಗಲಿಲ್ಲ. ಹಾಗಾಗಿ ಬಿಸಿಲಲ್ಲಿ 2 ಕಿಲೋಮೀಟರ್ ನಡ್ಕೊಂಡು ಹೋಗಿದ್ದಾರೆ ಈ ಬಾಣಂತಿ. ಸರ್ಕಾರಿ ಆಸ್ಪತ್ರೆಯಿಂದ ಮಹದೇವಪೇಟೆವರೆಗೂ ರಶ್ಮಿ ಅನ್ನೋರು ಪಾಪ ನಡ್ಕೊಂಡು ಹೋಗಿದ್ದಾರೆ. ಬಿಸಿಲಲ್ಲಿ ಆಟೋ ಸಿಗಲಿಲ್ಲ, ಹಾಗಾಗಿ 2 ಕಿಲೋಮೀಟರ್ ನಡ್ಕೊಂಡು ಹೋಗಲೇಬೇಕು ಅಂತ ಪರಿಸ್ಥಿತಿ ಪಾಪ ಅವ್ರಿಗೆ ನಿರ್ಮಾಣ ಆಯ್ತಲ್ಲಿ. ಮಗುವಿಗೆ ಚಿಕಿತ್ಸೆ ಕೊಡಿಸೋದಕ್ಕೆ ಅಂತ ಸರ್ಕಾರಿ ಆಸ್ಪತ್ರೆಗೆ ರಶ್ಮಿ ಮಗುನ್ ಕರ್ಕೊಂಡು ಬಂದಿದ್ರು. ವಾಪಸ್ ಹೋಗೋ ಟೈಮ್ನಲ್ಲಿ ಅವ್ರಿಗೆ ಏನು ವೆಹಿಕಲ್ ಸಿಗಲಿಲ್ಲ, ಆಟೋನೂ ಸಿಗಲಿಲ್ಲ, ಹಾಗಾಗಿ ಬಿಸಿಲಲ್ಲೇ ನಡ್ಕೊಂಡು ಹೋಗಿದ್ದಾರೆ. ದೃಶ್ಯದಲ್ಲಿ ತೋರಿಸ್ತಾ ಇದೀವಲ್ಲ, ಇವ್ರ ಹೆಸರು ರಶ್ಮಿ ಅಂತ. ಈ ಲಾಕ್ಡೌನ್ ಎಫೆಕ್ಟ್ ಮಡಿಕೇರಿಯಲ್ಲಿ ಹೆಂಗ್ ಪ್ರಭಾವ ಬೀರಿದೆ ಅಂದ್ರೆ, ಇವ್ರ ಮಗುಗೆ ಅನಿವಾರ್ಯ ಕಾರಣ ಚಿಕಿತ್ಸೆ ಕೊಡಿಸಲೇಬೇಕಾಗಿತ್ತು. ಬಹುಶಃ ಕರ್ಕೊಂಡು ಬರುವಂತ ಟೈಮ್ನಲ್ಲಿ ಏನೋ ವೆಹಿಕಲ್ ಅರೇಂಜ್ ಮಾಡ್ಕೊಂಡು ಬಂದಿದ್ರು ಅಂತ ಕಾಣಿಸುತ್ತೆ. ಹೇಗೋ ಪರದಾಟ ಪಟ್ಟು ಚಿಕಿತ್ಸೆ ಎಲ್ಲ ಕೊಡಿಸಿದ ಮೇಲೆ ವಾಪಸ್ ಹೋಗೋದಕ್ಕೆ ಅವ್ರಿಗೆ ಆಟೋನೂ ಸಿಗ್ಲಿಲ್ಲ, ಬೇರೆ ಏನ್ ವೆಹಿಕಲ್ಲೂ ಸಿಗ್ಲಿಲ್ಲ, ಅಲ್ಲಿ ಯಾರು ಹೆಲ್ಪ್ ಕೂಡ ಮಾಡಿಲ್ಲ ಅವ್ರಿಗೆ. ಹಾಗಾಗಿ ಈ ತರ ನೋಡಿ ಮಗುನ್ ಕಟ್ಕೊಂಡು ಬಿಸಿಲಲ್ಲೇ ಅವರು ಸುಮಾರು ಒಂದು 2 ಕಿಲೋಮೀಟರ್ ನಡ್ಕೊಂಡು ಹೋಗಿದ್ದಾರೆ. ಜ್ವರ ಇತ್ತು. ಸರಿ, ಅದನ್ನ ತೋರ್ಸಕ್ಕೆ ಅಂತ ಕರ್ಕೊಂಡು ಹೋಗಿದ್ದೆ. ಎಲ್ಲಿಂದ ಬಂದಿದ್ದು ನೀವು? ನಾವು ಗೌರ್ಮೆಂಟ್ ಹಾಸ್ಪಿಟಲಿಂದ ಅಲ್ಲಿಂದ ತೋರ್ಸ್ಕೊಂಡು ಕರ್ಕೊಂಡು ಬರ್ತೀವಿ. ಯಾವ್ದು ಆಟೋಗೆ ಟೈಮ್ ಸಿಗ್ಲಿಲ್ಲ, ನೀವು ಮಗುನ ಎತ್ಕೊಂಡು ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ಎಷ್ಟು ವರ್ಷ ಮಗು? 1 ತಿಂಗಳು ಪಾಪು. 1 ತಿಂಗಳು ಪಾಪು. ಓಕೆ ಓಕೆ. ಸರಿ, 1 ಕಿಲೋಮೀಟರ್ ಮೇಲೆ ಬಂದ್ಕೊಂಡ್ರ? ಒಂದು 2 ಕಿಲೋಮೀಟರ್ ಆಗಿಲ್ಲ ನೀವು ನಡೀತಾ ಇರೋದು? ಎಷ್ಟು ಕಿಲೋಮೀಟರ್ ಆಗ್ತದೆ ಅಲ್ಲಿಂದ ಇಲ್ಲಿಗೆ? 34 ಮಗುನ ಏನು ಮಗು ತೋರ್ಸ್ಕೊಂಡು ಹೋಗಿದ್ದ? ಹಾವೇರಿಯಲ್ಲಿ ರಸ್ತೆಯಲ್ಲಿ ಬಿದ್ದು ಅಪರಿಚಿತ ವ್ಯಕ್ತಿಯೊಬ್ಬರು ಒದ್ದಾಟ ಮಾಡಿದ್ದಾರೆ. ಕೊರೋನಾ ಭಯದಿಂದ ವ್ಯಕ್ತಿ ಹತ್ರ ಜನ ಯಾರು ಸುಳದೇ ಇಲ್ಲ. ಹಾವೇರಿಯ ಹೊಸಮನಿ ಸಿದ್ದಪ್ಪ ಸರ್ಕಲ್ನಲ್ಲಿ ಈ ಘಟನೆ ನಡೆದಿರೋದು. ಯೂಶಲಿ ಬೇರೆ ದಿನದಲ್ಲೂ ಜನ ಹಿಂಗೆ ಮಾಡೋದು, ಜನರ ಹತ್ರ ಹೋಗಲ್ಲ, ಯಾರ ಸಮಸ್ಯೆಲಿದ್ದಾರೆ ವಿಡಿಯೋ ಮಾಡೋದ್ರಲ್ಲಿ, ಫೋಟೋ ತೆಗೆದ್ರಲ್ಲಿ ಬ್ಯುಸಿ ಆಗಿರ್ತಾರೆ ಹೊರತು ಮಾನವೀಯತೆ ಅಂತೂ ತೋರಿಸೋದೇ ಇಲ್ಲ. ಈ ಕೊರೋನಾ ಟೈಮ್ನಲ್ಲಂತೂ ಜನ ಅದನ್ನ ಮರ್ತೇ ಬಿಟ್ಟಿದ್ದಾರೆ. ಸೊ ಇಲ್ಲಿ ಅಪರಿಚಿತ ವ್ಯಕ್ತಿ ಬಿದ್ದು ಒದ್ದಾಡಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ.
ಆದರೆ ಯಾರೂ ಕೂಡ ಹತ್ರ ಹೋಗಿಲ್ಲ. ರಸ್ತೆ ಪಕ್ಕ ಬಿದ್ದು ಒದ್ದಾಡಿದ್ರು ಕೂಡ ಜನ ಯಾರೂ ತಿರುಗಿನೂ ನೋಡಿಲ್ಲ. ಅಪರಿಚಿತನ ಸಹಾಯಕ್ಕೆ ಸಾಮಾಜಿಕ ಕಾರ್ಯಕರ್ತ ಒಬ್ಬರು ಬಂದಿದ್ದಾರೆ. ಅಬ್ದುಲ್ ಖಾದರ್ ಅಂತ ಅವ್ರ ಹೆಸರು. ಅವರು ಕೊನೆಗೆ ಬಂದು ನೆರವನ್ನ ಕೊಟ್ಟಿದ್ದಾರೆ. ಇದೆ ಹೀಗಾಗಿ ಬೆಂಗಳೂರಿನ ಚಿತಾಗಾರಗಳೆಲ್ಲವೂ ಫುಲ್ ರಶ್. ಎಲ್ಲ ಚಿತಾಗಾರಗಳ ಮುಂದೆ ಆಂಬ್ಯುಲೆನ್ಸ್ಗಳು ಕ್ಯೂ ನಿಂತಿದ್ದು ಮೃತದೇಹದ ಅಂತ್ಯ ಸಂಸ್ಕಾರಕ್ಕೆ ಈಗ ಆಂಬ್ಯುಲೆನ್ಸ್ಗಳು ಈ ತರ ಕ್ಯೂನಲ್ಲಿ ನಿಂತ್ಕೊಂಡಿರೋದು. ರಾಜಾಜಿನಗರದ ಹರಿಶ್ಚಂದ್ರ ಘಾಟ್ ಚಿತಾಗಾರದ ಮುಂದೆ 15ಕ್ಕೂ ಹೆಚ್ಚು ಆಂಬ್ಯುಲೆನ್ಸ್ಗಳು ಸರತಿ ಸಾಲಲ್ಲಿ ನಿಂತ್ಕೊಂಡಿವೆ. ಕೋವಿಡ್ನಿಂದ ಮೃತಪಟ್ಟವರಲ್ಲ ಅಲ್ಲದೆ ಕೋವಿಡೇತರ ಮೃತದೇಹಗಳ ಅಂತ್ಯ ಸಂಸ್ಕಾರಕ್ಕೂ ಈಗ ಪರದಾಡುವಂತ ಪರಿಸ್ಥಿತಿ. ಚಿತಾಗಾರದ ಸಿಬ್ಬಂದಿ ಟೋಕನ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಒಂದ್ ಕಡೆ ಶವ ಸಂಸ್ಕಾರದ ಪರದಾಟ, ಮತ್ತೊಂದು ಕಡೆ ಸಾರ್ವಜನಿಕರಿಗೆ ಸಂಕಟ. ಚಿತಾಗಾರದ ಸುತ್ತಮುತ್ತಲಿನ ಜನಕ್ಕೆ ಶವ ಸಂಸ್ಕಾರದಿಂದ ಸಂಕಷ್ಟ ಆಗ್ತಾ ಇದೆ. ಯಾಕಂದ್ರೆ ನಿರಂತರವಾಗಿ ಈ ತರ ಶವ ಸಂಸ್ಕಾರ ಆಗ್ತಾ ಇದೆ. ಚಿತಾಗಾರದ ಸುತ್ತಮುತ್ತಲ ಜನ ಏನಿದ್ದಾರೆ ಈಗ ಅಲ್ಲಿನ ನಿವಾಸಿಗಳಿಗೆ ಒಂಥರ ಸಂಕಟ ಪಡುವಂತ ಪರಿಸ್ಥಿತಿ. ಈ ತರ ಆಂಬ್ಯುಲೆನ್ಸ್ಗಳು ಕ್ಯೂ ನಿಂತ್ಕೊಂಡಿರ್ತವೆ. ಒಂದಿಷ್ಟು ಕುಟುಂಬಸ್ಥರು ಬಂದಿರ್ತಾರೆ, ಈ ತರ ವೇಟ್ ಮಾಡ್ತಾ ಇರ್ತಾರೆ. ಅದೊಂಥರ ಹಿಂಸೆ ಅಲ್ಲಿನ ನಿವಾಸಿಗಳಿಗೆ, ಲೋಕಲೈಟ್ಸ್ಗೆ. ಚಾಮರಾಜಪೇಟೆ ಚಿತಾಗಾರದ ಮುಂದೆ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಶವ ಸುಟ್ಟು ವಾಸನೆ ಬರ್ತಾ ಇದೆ, ಸುತ್ತಮುತ್ತಲ ಮನೆಗೆ ಇದು ಬರ್ತಾ ಇದೆ ಅಂತ ಹೇಳಿ ಗರಂ ಆಗಿದ್ದಾರೆ. ಕೋವಿಡ್ ಮೃತದೇಹಗಳನ್ನ ರಸ್ತೆ ಮೇಲೆ ಇಡ್ತಾ ಇರುವುದಕ್ಕೂ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮಕ್ಕಳಿರ್ತಾರೆ, ವಯಸ್ಸಾದವರು ಇರ್ತಾರೆ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ, ಸಮಸ್ಯೆ ಆದ್ರೆ ಯಾರು ಹೊಣೆ? ಜನ ವಾಸಸ್ಥಳದಲ್ಲಿ ಸಾಲು ಸಾಲು ಮೃತದೇಹ ಇಟ್ರೆ ನಮ್ಮ ಪರಿಸ್ಥಿತಿ ಏನು, ಪಾಡೇನು ಅಂತ ಹೇಳಿ ಚಾಮರಾಜಪೇಟೆ ಚಿತಾಗಾರದ ಮುಂದೆ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದು ತಪ್ಪು ತಾನೆ ಮೇಡಮ್? ನೀವು ಇಲ್ಲೆಲ್ಲ ಕೇಳಿ ಬರಲ್ವಾ? ಅಷ್ಟೇ ನಂತರ ಡೈಲಿ ಇದೇ ಕತೆ ಆಗೋಯ್ತು ಅವ್ರದ್ದು. ಒಂದ್ ದಿವಸ ಚಂದ, 2 ದಿವಸ ಚಂದ ಅವ್ರದ್ದು ಮಾಡ್ಬೇಕಿದು. ಇಲ್ಲೇನು ಮನುಷ್ಯ ಏನ್ ಬದುಕ್ಬಾರ್ದ ಇಲ್ಲಿ ಅಂದ್ರೆ? ಇಲ್ಲಿ ಅಕ್ಕಪಕ್ಕ ಮನೆಗಳಿಲ್ವಾ ಅಂದ್ರೆ? ಇಲ್ಲಿ ನಿಲ್ಸ್ಕೊಂಡು ಈ ತರ ಎಲ್ಲ ಗಲೀಜು ಮಾಡ್ತಾವ್ರಲ್ಲ, ಅವ್ರಿಗೆ ಏನಾರು ಅನ್ಸ್ತಾಯ್ತ ಅವ್ರಿಗೆ? ಇಲ್ಲಿ ನಿಲ್ಸ್ಕೊಂಡು ಗಲೀಜೆಲ್ಲ ಇರ್ತಾರ, ಏನು ಅನ್ಸ್ತಾ ಇಲ್ಲ ಅವ್ರಿಗೆ? ಇದೇ ಕತೆ ಆಗೋಯ್ತು ಅವ್ರಿಗೆ. ಇದು ತಪ್ಪು ತಾನೆ ಮೇಡಮ್? ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಅಶೇಕ್. ಅಶೇಕ್, ಈ ತರ ಆಂಬ್ಯುಲೆನ್ಸ್ಗಳು ಕ್ಯೂ ನಿಂತ್ಕೊಳ್ಳೋದು ಮತ್ತೆ ಅವರೆಲ್ಲ ಕಂಪ್ಲೇಂಟ್ ಮಾಡ್ತಾ ಇದ್ರು, ರಸ್ತೆ ಮೇಲೆಲ್ಲ ಗಲೀಜು ಮಾಡ್ತಾ ಇದ್ದಾರೆ ಅಂತ ಹೇಳಿ ನಿರಂತರವಾಗಿ ಶವ ಸುಡ್ತಿರೋದ್ರಿಂದ ಅದು ಕೂಡ ವಾಸನೆ ಬರುತ್ತೆ. ಈಗ ಸ್ಥಳೀಯರು ಯಾರಿಗೆ ಕಂಪ್ಲೇಂಟ್ ಮಾಡಿದ್ದಾರೆ? ಹೌದು ಶರ್ಮಿತಾ, ಏನು ಈ ಕೊರೋನಾ ಈಗ ದಿನದಿಂದ ದಿನಕ್ಕೆ ಒಂದು ಬಗೆ ಬಗೆ ರೀತಿಯಲ್ಲಿರುವಂತಹ ಸಮಸ್ಯೆಗಳನ್ನ ಹುಟ್ಟು ಹಾಕ್ತಾ ಇರುವಂತದ್ದು. 2ನೇ ಅಲೆ ಆರಂಭ ಆದಂತಹ ಸಂದರ್ಭದಲ್ಲಿ ಏನೋ ಸೂಕ್ತ ರೀತಿಯಲ್ಲಿ ಮೃತದೇಹಗಳನ್ನ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಒಂದು ಜಾಗದ ವ್ಯವಸ್ಥೆಯನ್ನ ಮಾಡಿರ್ಲಿಲ್ಲ. ಅದಾದ ಬಳಿಕ ಅದನ್ನ ಒಂದು ಸೊಲ್ಯೂಷನ್ ಕೂಡ ಬಿಬಿಎಂಪಿ ಸರ್ಕಾರದ ಜೊತೆ ಸಮಾಲೋಚನೆ ಮಾಡಿ ಕಂಡುಹಿಡಿಯಿತು. 8 ವಲಯಗಳಲ್ಲಿ ಸುಮಾರು 12 ಚಿತಾಗಾರಗಳನ್ನ ಇದಕ್ಕಂತಲೇ ಮೀಸಲಿಡಬೇಕು ಅನ್ನುವಂತ ಆದೇಶವನ್ನು ಕೊಟ್ಟಿತ್ತು. ಈ ಪೈಕಿ 12 ಚಿತಾಗಾರಗಳ ಪೈಕಿ ಚಾಮರಾಜಪೇಟೆ ಕೂಡ ಒಂದಾಗಿತ್ತು. ಈಗ ಚಾಮರಾಜಪೇಟೆಯಲ್ಲಿ ಈ ರೀತಿಯಾದಂತಹ ಒಂದು ಸಮಸ್ಯೆ ಉಲ್ಬಣ ಆಗಿರುವಂತದ್ದು. ಅಲ್ಲಿನ ಸ್ಥಳೀಯ ನಿವಾಸಿಗಳು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಸಾಲು ಸಾಲಾಗಿ ಮೃತದೇಹಗಳನ್ನು ತಂದು ಸುಡೋದ್ರಿಂದ ಅಕ್ಕಪಕ್ಕದ ಕಾಂಪೌಂಡ್ ಸುತ್ತಮುತ್ತ ಇರುವಂತಹ ಮನೆಗಳಿಗೆ ಅದರ ಸುತ್ತಿರುವಂತಹ ವಾಸನೆ ಬರ್ತಾ ಇದೆ. ಜೊತೆಗೆ ಅಲ್ಲಿ ಒಂದು ಕ್ರಿಮೇಷನ್ ಮಾಡಿದ ನಂತರ ಒಂದು ಕ್ರಿಯೇಟ್ ಆಗುವಂತಹ ವೇಸ್ಟ್ಗಳೇನಿದೆ, ಅದು ಚೀಟಿ ಕಿಟ್ ಆಗಿರ್ಬೋದು, ಹೂವುಗಳಾಗಿರ್ಬೋದು ಅಥವಾ ಬೂದಿ ಆಗಿರ್ಬೋದು, ಅದೆಲ್ಲ ಗಾಳಿ ಜೊತೆ ಸೇರ್ಕೊಂಡು ನಮ್ಮ ಮನೆ ಅಂಗಳಕ್ಕೆಲ್ಲ ಬರ್ತಾ ಇದೆ ಅನ್ನುವಂತ ಒಂದು ಆಕ್ರೋಶವನ್ನ ಈಗಾಗ್ಲೇ ನೀವೆಲ್ಲರೂ ಕೂಡ ನೋಡಿದ್ದೀರಿ. ಈಗ ಇದ್ರ ಬಗ್ಗೆ ಅಲ್ಲಿನ ಸ್ಥಳೀಯವಾಗಿ ಇರುವಂತಹ ಪೊಲೀಸರಿಗೆ, ಸ್ಥಳೀಯ ರಾಜಕೀಯ ಮುಖಂಡರುಗಳಿಗೆ, ಬಿಬಿಎಂಪಿ ಅಧಿಕಾರಿಗಳಿಗೂ ಕೂಡ ಅವರೊಂದು ಗಮನಕ್ಕೆ ತಂದಿದ್ದಾರೆ. ಹೀಗಾಗಿ ಅದನ್ನ ಆದಷ್ಟು ಬೇಗ ನಮ್ಗೆ ಕ್ಲಿಯರ್ ಮಾಡಿಕೊಡಿ ಅನ್ನುವಂತ ಒಂದು ಮನವಿಯನ್ನು ಕೂಡ ಸ್ಥಳೀಯರು ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ಅವರ ಆಕ್ರೋಶ ಏನು ಅಂತಂದ್ರೆ, ಈ ರೀತಿಯಾದಂತ ಒಂದ್ ಕಡೆ ಕೋವಿಡ್ ಈ ತೀವ್ರಗತಿಯಲ್ಲಿ ಹರಡ್ತಾ ಇದೆ. ನಮ್ಮ ಮನೆಯಲ್ಲೂ ಮಕ್ಕಳಿದ್ದಾರೆ, ನೀವೆಲ್ಲರೂ ಲಾಕ್ಡೌನ್ ಮಾಡಿದ್ದೀರಿ. ಲಾಕ್ಡೌನ್ ಮಾಡಿ ನಿಮ್ಮ ಮಾತನ್ನ ಕೇಳಿ ನಾವು ಮನೆಯಲ್ಲಿ ಕೂತಿದ್ದೀವಿ. ಮನೆಯಲ್ಲಿ ಕೂತ್ರು ನಮಗ್ ನೆಮ್ಮದಿ ಇಲ್ವಾ ಅನ್ನುವಂತ ಒಂದು ಮಾತನ್ನ ಅವ್ರು ಹೇಳ್ತಾ ಇರುವಂತ ಶರ್ಮಿತಾ. ಅಂದ್ರೆ ಇವಾಗ ಹಾಗೆ ಸಂಪರ್ಕದಲ್ಲಿ ಅಶೇಕ್, ನಿಮ್ಮ ಹತ್ರ ನಾನು ಇನ್ಫಾರ್ಮೇಶನ್ ಪಡ್ಕೊಳ್ತೀನಿ. ಸ್ಥಳೀಯರಾಗಿರುವಂತ ದಿವ್ಯಾ ಅವರು ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಫೋನ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ದಿವ್ಯಾ ಅವರೇ, ಏನೇನ್ ಸಮಸ್ಯೆ ಆಗ್ತಿದೆ ನಿಮ್ಗೆ, ಎಷ್ಟು ದಿನದಿಂದ?
ಮೇಡಮ್ ಆಕ್ಚುಲಿ ನಿನ್ನೆಯಿಂದ ಆಗ್ತಿರೋದು. ಹಾ ನಾವು ಇನ್ನೊಂದ್ ಏನಂದ್ರೆ ಇಲ್ಲಿ ಮೇನ್ ಬಂದು ಇಲ್ಲಿ ಸತ್ತಿದ್ದಾರೆ. ಹೌದು, ಈಗ ಎಲ್ರಿಗೂ ಪ್ರಾಬ್ಲಮ್ ಆಗಿದೆ, ಸತ್ತಿದ್ದಾರೆ, ಸಮಸ್ಯೆ ಎಲ್ರಿಗೂ ಆಗಿದೆ. ಹಂಗಂತ ಹೇಳಿ ಈಗ ಚೆನ್ನಾಗಿರೋರ್ ಹತ್ರಕ್ಕೆ ತಂದು ಹಾಕಿದ್ರೆ ಈಗ ಚೆನ್ನಾಗಿರೋ ಜನನ ಸುತ್ತೋಗ್ಬೇಕು ಅಂತ ಈಗ ಮಾಡ್ತಾ ಇರೋದು ಇವ್ರು ರಾಜಕಾರಣಿಗಳು. ಈಗ ದುಡ್ಡಿದೆ ತಾನೇ ಅವ್ರ ಹತ್ರ. ಈಗ ಯಾರು ಬಡವರಂತೂ ಯಾರು ಇಲ್ಲ ಅಲ್ವಾ, ಎಲ್ರು ಕೋಟಿ ಕೋಟಿ ದುಡ್ಡು ಮಾಡಿಕೊಂಡಿರೋರೇ ಇರೋದು. ಸೊ ಎಲ್ಲಿ ಬೇಕಾದ್ರೂ ಜಾಗ ತಗೊಂಡು ಜನಗಳು ಸುತ್ತೋಗ್ತಾ ಇರೋನ್ನ ತಗೊಂಡೋಗಿ ಅಲ್ಲಿ ಭಸ್ಮ ಮಾಡ್ಬೋದು. ಅದನ್ ಬಿಟ್ಟು ಇರೋ ಜಾಗಕ್ಕೆ ಬಂದು ಚೆನ್ನಾಗಿರೋ ಜನಗಳಿಗೂ ತೊಂದರೆ ಕೊಡ್ತಾ ಇದಾರೆ. ಈಗ ಬಂದು ಈಗ ಅದೇನ್ ಗೊತ್ತಾ, ಸ್ಮಶಾನ ಇದೆ ಅದು ಮಧ್ಯದಲ್ಲಿ, ಸುತ್ತ ಇರೋದು ಇಡೀ ಫ್ಯಾಮಿಲಿನೇ ಇರೋದೆಲ್ಲ ಎಲ್ಲಾ ಕಡೆ. ಏನು ಫ್ರೀಯಾಗಿ ಯಾರು ಇಲ್ಲ, ಎಲ್ರು ಬಡವರೇ ಇರೋದು, ಶ್ರೀಮಂತರು ಯಾರು ಇಲ್ಲ. ರಾಜಕಾರಣಿಗಳ ಮನೆ ಪಕ್ಕದಲ್ಲಿ ಹೋಗಿ ಸುಡ್ಲಿ, ಏನು ಚಿಕ್ಕ ಚಿಕ್ಕ ಮನೆ ಕಟ್ಕೊಂಡಿದಾರ ಅವರು, ಮುಂದೆಗಡೆ ಪ್ಯಾಸೇಜ್ ಎಲ್ಲ ಇರುತ್ತಲ್ಲ ಅವ್ರದ್ದು, ಕಾರ್ ಪಾರ್ಕಿಂಗ್ ಇರುತ್ತಲ್ಲ, ಪಾರ್ಕಿಂಗ್ ಅಲ್ಲಿ ಸುಡ್ಲಿ ಅವರು. ಆಗ ಗೊತ್ತಾಗುತ್ತೆ ಅವರಿಗೆ ಜನಗಳ ಕಷ್ಟ ಏನು ಅಂತ. ನಿನ್ನೆ ಮೇಡಮ್, ನಿನ್ನೆಯಿಂದ ಸುಡ್ತಾ ಇದಾರೆ. ಮನೆ ಮುಂದೆಗಡೆ ಆಂಬ್ಯುಲೆನ್ಸ್ಗಳು ನಿಂತಿದೆ. ಆಂಬ್ಯುಲೆನ್ಸ್ಗಳು ನಿಂತಿದ್ದಕ್ಕೆ ಯಾವ MLA ಬಂದಿಲ್ಲ, ಯಾವ ಕಾರ್ಪೊರೇಟರ್ ಬಂದಿಲ್ಲ, ಯಾವ ಕೌನ್ಸಿಲರು ಬಂದಿಲ್ಲ. ಏನಾಗ್ತಿದೆ, ಮತ್ತೆ ವಯಸ್ಸಾದವ್ರು ಇರ್ತಾರೆ, ವಯಸ್ಸಾದವ್ರು ಇರ್ತಾರೆ ಮೇಡಮ್, ಎಲ್ರಿಗೂ ಆತಂಕ ಇರುತ್ತೆ. ಈಗ ಮನೆಯಿಂದ ಈಚೆ ಬರೋದಕ್ಕೆ ಜನ ಹೆದರ್ತಾರೆ, ಹೌದಲ್ವಾ? ಅಂದ್ಮೇಲೆ ಮನೆ ಪಕ್ಕದಲ್ಲೇ ಬಂದೆ ಕೊರೋನಾ ಪೇಷಂಟ್ಗಳನ್ನ ಸುಟ್ರೆ ಜನ ಎಲ್ಗ್ ಹೋಗ್ಬೇಕು? ಅಲ್ಲ, ಡೆಡ್ ಬಾಡಿ ಎಲ್ಲ ಏನೋ ರೋಡ್ ಮೇಲೆ ಇಡ್ತಿದಾರಂತೆ, ನಿಜಾನಾ ದಿವ್ಯಾ? ಹೌದು, ರೋಡ್ ಮೇಲೆ ಇಡ್ತಾ ಇದಾರೆ. PP ಕಿಟ್ಗಳೆಲ್ಲ ಅಲ್ಲೇ ಬಿದ್ದು ಒದ್ದಾಡ್ತಿದೆ. ಎಲ್ರು ಮನೆಗೂ ಹೊಗೆಗಳು ಹೋಗ್ತಿದೆ. ಜನ ಸೆಕ್ಯೂರಿಟಿ ಆಗಿರಿ, ಮನೆ ಒಳಗಡೆ ಇರಿ. ಮನೆ ಒಳಗಿರಕ್ಕೆ ನಿಮ್ದು ಇಲ್ವಲ್ಲ, ಅಂದ್ಮೇಲೆ ಏನಕ್ಕೆ ಮನೆ ಒಳಗಿರ್ಬೇಕು? ಇವ್ರು ಸಮಸ್ಯೆನ ಮನೆ ಪಕ್ಕಕ್ಕೆ ತಂದಿಟ್ಬಿಟ್ಟು ಮನೆ ಒಳಗಡೆ ಇರಿ, ಮನೆ ಒಳಗಡೆ ಇರಿ ಅಂದ್ರೆ ಎಲ್ಲಿ ಹೋಗ್ತಾರ ಜನ? ಅದನ್ನ ಯೋಚನೆ ಮಾಡ್ಬೇಕಲ್ವಾ ಇವ್ರು? ಈಗ ಏನಂತಾರೆ, ಈಗ ತುಂಬಾ ಸೇಫ್ಟಿ ಆಗಿರ್ಬೇಕು, ಮನೇಲಿ ಇರ್ಬೇಕು, ನೀವು ಹೊರಗಡೆ ಬರಬಾರ್ದು ಅಂತ ಅಂದ್ಮೇಲೆ ಅದ್ರ ತಕ್ಕನಾಗೆ ಜನಗಳಿಗೆ ವ್ಯವಸ್ಥೆನೂ ಮಾಡ್ಕೊಡ್ಬೇಕಲ್ವಾ? ಊಟ ತಿಂಡಿ ಅಂತೂ ಕೊಡ್ತಾ ಇಲ್ಲ ಇವ್ರು ಯಾರ ಮನೆಗಳಿಗೂ ಹೋಗಿ. ಅಟ್ಲೀಸ್ಟ್ ಅವ್ರ ಪಾಡಿಗೆ ಅವ್ರಿಗೆ ಇರೋಕ್ಕೂ ಬಿಡ್ತಾ ಇಲ್ಲ. ನೋಡ್ದಂಗೆ ನಿನ್ನೆಯಿಂದ ಎಷ್ಟು ಮೃತದೇಹ ತರ್ತಾ ಇದಾರೆ, ಎಷ್ಟು ಇಲ್ಲ ಅಂದ್ರು ಮೇಡಮ್, ಇಲ್ಲ ಅಂದ್ರೂ ಇಲ್ಲ, ಅಲ್ಲಿ ಜಿಂಕೆ ಪಾರ್ಕ್ ಅಂತಿದೆ. ಆ ಜಿಂಕೆ ಪಾರ್ಕ್ ಇಂದ ಹಿಡಿದು ಇಲ್ಲಿ ಆಂಜನೇಯನ್ ಸ್ಟ್ಯಾಚು ಅಂತಿದೆ. ಪ್ರತಿ ಒಂದು 2 ಕಡೆನೂ ಲೈನ್ ಆಗಿ ನಿಲ್ಸಿದ್ದಾರೆ ಆಂಬ್ಯುಲೆನ್ಸ್ಗಳನ್ನ. ಇಲ್ಲ ಅಂದ್ರೆ 20 ರಿಂದ 25 ಆಂಬ್ಯುಲೆನ್ಸ್. ಅದು ಹೋಗ್ತಿರೋದೆಷ್ಟು, ಬರ್ತಿರೋದೆಷ್ಟು, ಸುಮಾರು ಇಲ್ಲ ಅಂದ್ರೆ ಒಂದು 50 ರಿಂದ 60 ಹೆಣ ಸುಟ್ಟಿದ್ದಾರೆ. ಈಗ ನೀವೆಲ್ಲ ಸೇರ್ಕೊಂಡು ಲೋಕಲ್ ಏಡ್ಸ್ ಅಲ್ಲಿನ ಸ್ಥಳೀಯರು ಸೇರ್ಕೊಂಡು ಯಾರು ಕಾರ್ಪೊರೇಟ್ರು, ಮೇಡಮ್, ಈಗ ಕಾರ್ಪೊರೇಟ್ರು, ಕೌನ್ಸಿಲರ್ಗೆಲ್ಲ ಕಾಂಟ್ಯಾಕ್ಟ್ ಮಾಡಿದೀವಿ ನಾವು. ಪೊಲೀಸ್ನವ್ರನ್ನ ಕಳ್ಸಿದ್ರು. ಪೊಲೀಸ್ನವ್ರು ಬಂದ್ಬಿಟ್ಟು ಏನ್ ಮಾಡಿದ್ರು, ಬಂದು ನೀವು ಇದ್ ಮಾಡಿ ಎಲ್ಲ ಮನೆ ಒಳಗಡೆ ಹೋಗಿ, ಏನಪ್ಪಾ, ಮನೆ ಒಳಗಡೆ ಹೋಗಿ ನೀವ್ ಏನಾದ್ರು ಈಚೆ ಬಂದ್ರೆ ನಾವು ಕಂಪ್ಲೇಂಟ್ ಮಾಡ್ತೀವಿ, ನಿಮ್ ಮೇಲೆ ಆಕ್ಷನ್ ತಗೋತೀವಿ. ನಮ್ಮ ಮೇಲೆ ಆಕ್ಷನ್ ತಗೊಂಡ್ಮೇಲೆ ಪೊಲೀಸ್ ಯಾರು ಬಂದ್ ಹಂಗಂದ್ರು ಅವ್ರಿಗೊಂದು ಅರ್ಧ ಗಂಟೆ ನೀವ್ ಅಲ್ಲಿ ಕೂರ್ಸ್ಬೇಕಿತ್ತು, ಈ ವಾಸನೆ ನೀವು ತಗೊಳ್ಳಿ ಅಂತ. ಮೇಡಮ್, ಏನ್ ಮಾಡಕ್ಕೂ ಬಿಡ್ತಾನೆ ಇಲ್ಲ ಮೇಡಮ್. ಪೊಲೀಸ್ನವರು ದೊಣ್ಣೆ ಇಟ್ಕೊಂಡು ಹೊಡೆಯಕ್ ಬರ್ತಾರೆ, ಜನ ಎದ್ರಲ್ವಾ ಅವರು? ಇವ್ರ ಕೈಲಿ ಹೊಡ್ಸ್ಕೊಂಡು ನಾವು ಹೋರಾಟ ಮಾಡ್ಬೇಕಾ? ಇವ್ರಿಗೆ ಅರ್ಥ ಆಗಲ್ವಾ ಪೊಲೀಸ್ನವ್ರಿಗೆ? ಅವ್ರ ಮನುಷ್ಯಲ್ವಾ, ಹೊಟ್ಟೆಗೆ ಅನ್ನ ತಾನೇ ತಿನ್ನೋದವ್ರು. ಮಣ್ಣು ತಿಂತಾರ? ಈ ರಾಜಕಾರಣಿಗಳಂತೂ ಮಣ್ಣು ತಿಂತಾ ಇದಾರೆ. ಜನಗಳು ಹಾಕಿರೋ ಮಣ್ಣೆ ತಿಂತಾ ಇರೋದವ್ರು, ಅನ್ನ ಅಂತೂ ತಿಂತಾ ಇಲ್ಲ ಅವರು. ಅಂದ್ಮೇಲೆ ಇವ್ರು ಯೋಚನೆ ಮಾಡ್ಬೇಕು ಮೇಡಮ್, ಈ ಜನಗಳ ಪರಿಸ್ಥಿತಿ ಏನು. ಜನ ಊರ್ ಬಿಟ್ಟೋಯ್ತಾವ್ರೆ. ಈಗ ಇರೋರ್ನಾರು ಕಾಪಾಡ್ಕೋಬೇಕಲ್ವಾ ಇವ್ರು? ಈ ಜನಗಳಿಂದ ತಾನೇ ಗೆದ್ದು ಬಂದಿರೋದು. ಪರ್ಯಾಯ ವ್ಯವಸ್ಥೆ ಅಂತಂದ್ರು, ಅದು ಎಲ್ಲಿ ತನಕ ಬಂದಿದ್ಯೋ ಗೊತ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ದಿವ್ಯಾ ಅವರೇ. ನೋಡೋಣ, ನಿಮ್ ಸಮಸ್ಯೆ ನಾವು ಕೂಡ ತೋರಿಸಿದೀವಿ. ಅಟ್ಲೀಸ್ಟ್ BBMP ಅವ್ರು ಈಗಲಾದ್ರೂ ಎಚ್ಚೆತ್ಕೊಳ್ತಾರ, ನೋಡೋಣ. ಥ್ಯಾಂಕ್ ಯು. ಗಿಡ್ಡೇನಹಳ್ಳಿಯಲ್ಲಿ ನಾಳೆಯಿಂದ ಶವ ಸಂಸ್ಕಾರ ಶುರುವಾಗುತ್ತೆ. ಚಿತಾಗಾರದ ಕಾಮಗಾರಿಯನ್ನ ವೀಕ್ಷಣೆ ಮಾಡಿದ್ದಾರೆ ಸಚಿವ ಆರ್ ಅಶೋಕ್. ಏಕಕಾಲದಲ್ಲಿ 40 ಶವಗಳನ್ನ ಸುಡೋದಕ್ಕೆ ಸಿದ್ಧತೆಗಳು ಆಗ್ತಾ ಇದೆ. ಆಕ್ಚುಲಿ ಮೊನ್ನೆ ಸಚಿವರು ಮಾತಾಡುವಂತ ಟೈಮಲ್ಲಿ ಹೇಳಿದ್ರು 50 ಶವಗಳನ್ನ ಸುಡಬಹುದು ಅಂತ. ಈಗ ಸಿದ್ಧತೆ ಆಗಿರೋದು 40 ಶವಗಳನ್ನ ಏಕಕಾಲದಲ್ಲಿ ಸುಡೋದಕ್ಕೆ. ನಾಪತ್ತೆಯಾದ ಸೋಂಕಿತರ ಪತ್ತೆಗೆ ಈಗ ಶೋಧ ಕಾರ್ಯಗಳು ನಡೀತಾ ಇದೆ. ಅತಿ ವೇಗವಾಗಿ ರೂಪಾಂತರಿ ವೈರಸ್ ಸ್ಪ್ರೆಡ್ ಆಗ್ತಾ ಇದೆ. ಎಚ್ಚರಿಕೆಯಿಂದ ಇರಿ ಅಂತ ಸಚಿವ ಆರ್ ಅಶೋಕ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈಗ ಗಿಡ್ಡೇನಹಳ್ಳಿಯಲ್ಲಿ ನಾಳೆಯಿಂದ ಅಂತ್ಯ ಸಂಸ್ಕಾರ ಕಾರ್ಯ ಶುರುವಾಗುತ್ತೆ. ಈಗ ಅಲ್ಲಿಗೆ ಹೋಗಿ ಸ್ಥಳ ಪರಿಶೀಲನೆಯನ್ನ ಮತ್ತೆ ಸಿದ್ಧತೆಗಳು ಏನೇನಾಗಿದೆ ಅಂತ ಪರಿಶೀಲನೆಯನ್ನ ಸಚಿವ ಆರ್ ಅಶೋಕ್ ಮಾಡಿದ್ದಾರೆ. ಈಗ ಏಕಕಾಲದಲ್ಲಿ ಅಂದ್ರೆ ಎಟ್ ಎ ಟೈಮ್ 40 ಶವಗಳನ್ನು ಸುಡೋದಕ್ಕೆ ಅಲ್ಲಿ ವ್ಯವಸ್ಥೆಗಳು ಆಗಿದೆ. ಬಹುಶಃ ಈಗ 40 ಅಂತಂದ್ರೆ ಒಂದು 2 ಅವರ್ಸ್ ಮ್ಯಾಕ್ಸಿಮಮ್ ಅಂತ ಇಟ್ಕೊಂಡ್ರೆ ಮತ್ತೊಂದು ಸುತ್ತಲಿ ಮತ್ತೊಂದು 40 ಶವಗಳನ್ನು ಸುಡಬಹುದು. ಈಗ ನಾಳೆ ಸ್ಟಾರ್ಟ್ ಆಗುತ್ತಲ್ಲ, ಗೊತ್ತಾಗುತ್ತೆ ಅದರ ಸಾಧಕ ಬಾಧಕಗಳು ಏನೇನು ಅಂತ. ಕುಡಿಯೋಕೆ ನೀರಿಲ್ಲದೆ ಸೋಂಕಿತರು ಪರದಾಟವನ್ನು ಪಟ್ಟಿದ್ದಾರೆ. ಕಳೆದ 2 ವಾರದಿಂದ ಕುಡಿಯೋ ನೀರಿನ ಘಟಕನೇ ಸ್ಥಗಿತವಾಗುತ್ತಿದೆ.
ಘಟನೆ ಆಗಿರೋದು, ಈ ಅವ್ಯವಸ್ಥೆ ಆಗಿರೋದು ತುಮಕೂರಿನ ಶಿರಾ ತಾಲೂಕು ಆಸ್ಪತ್ರೆಯಲ್ಲಿ. ನೋಡಿ, ಆಸ್ಪತ್ರೆಗೆ ಹೋದ್ರೇನಾದ್ರೂ ನೆಮ್ಮದಿ ಇದೆಯಾ? ಅದೂ ಇಲ್ಲ. ಅಲ್ಲಿ ಕುಡಿಯೋಕೆ ನೀರೇ ಇಲ್ಲ. ಆಸ್ಪತ್ರೆಯ 1 ಕಿಲೋಮೀಟರ್ ಸುತ್ತಮುತ್ತ ನೀರಿನ ವ್ಯವಸ್ಥೆನೇ ಇಲ್ಲ ಅಂತೆ. ನಿತ್ಯ 4,000-5,000 ರೋಗಿಗಳು ಬರ್ತಾರೆ ಆಸ್ಪತ್ರೆಗೆ. ಶಿರಾ ಶಾಸಕರ ಗಮನಕ್ಕೆ ತಂದ್ರೂ ಕೂಡ ಏನ್ ಪ್ರಯೋಜನ ಆಗಿಲ್ಲಂತೆ, ಏನ್ ಪರ್ಯಾಯ ವ್ಯವಸ್ಥೆನೂ ಮಾಡಿಲ್ವಂತೆ. ಅಟ್ಲೀಸ್ಟ್ ಸುತ್ತಮುತ್ತ ಎಲ್ಲಾದ್ರೂ ಸಿಗುತ್ತಾ? ಜನರೇ ಒಂದು ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ತಾರೆ ಅಂದ್ರೆ ಅದಕ್ಕೂ ಇಲ್ಲ. ಯಾಕಂದ್ರೆ ಸುತ್ತಮುತ್ತ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲೂ ಕೂಡ ಈ ತರ ನೀರು ಸಿಗ್ತಾ ಇಲ್ವಂತೆ. 2 ವರ್ಷದಿಂದ ನೀರು ಬರ್ತಾ ಇಲ್ಲ. 2 ವರ್ಷದಿಂದ ನೀರು ಬರ್ತಾ ಇಲ್ವಾ? ಓಪನ್ ಮಾಡಿದ ಆಮೇಲೆ ಬಂದೇ ಇಲ್ಲ ನೀರು. 2 ವರ್ಷದಿಂದ ನೀರು ಬರ್ತಾ ಇಲ್ಲ. 2 ವರ್ಷದಿಂದ ನೀರು ಬರ್ತಾ ಇಲ್ವಾ? ಕೊರೋನಾ ಹೆಚ್ಚಾಗ್ತಾ ಇದ್ರೂ ಕೂಡ ಖಾಸಗಿ ಕಳ್ಳಾಟ ಮಾತ್ರ ನಿಂತಿಲ್ಲ. 50% ಹಾಸಿಗೆ ನೀಡೋದಕ್ಕೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ ಕೆಲವೊಂದಿಷ್ಟು ಪ್ರೈವೇಟ್ ಹಾಸ್ಪಿಟಲ್ನವರು. ಹುಬ್ಬಳ್ಳಿಯಲ್ಲಿ 3 ಆಸ್ಪತ್ರೆಗಳಿಗೆ ಈಗ ನೋಟಿಸ್ ಇಶ್ಯೂ ಆಗಿದೆ. ಶಕುಂತಲಾ ಮೆಮೋರಿಯಲ್ ಹಾಸ್ಪಿಟಲ್, ಶಕುಂತಲಾ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ತತ್ವಾದರ್ಶ ಆಸ್ಪತ್ರೆಗಳಿಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಇವರು 50% ಬೆಡ್ ಅನ್ನ ಕೊಡೋದಕ್ಕೆ ಕಳ್ಳಾಟವನ್ನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈಗ ನೋಟಿಸ್ ಇಶ್ಯೂ ಆಗಿರೋದು. ಈಗ 24 ಗಂಟೆಗಳಲ್ಲಿ ಉತ್ತರ ಕೊಡಬೇಕು ಈ ನೋಟಿಸ್ಗೆ ಅಂತ ಹೇಳ್ಬಿಟ್ಟು ನೋಟಿಸ್ ಇಶ್ಯೂ ಆಗಿದೆ. ಈಗ ನೋಡ್ಬೇಕಾಗತ್ತೆ. 50% ಅಂತ ಕೆಲವರು ಹೇಳ್ತಾ ಇದ್ದಾರೆ. ಆ ಥರ ಕೊಟ್ಟಿಲ್ಲ ಅಂತ ಮೊನ್ನೆ ಸುಧಾಕರ್ ಅವರೇ ಒಪ್ಕೊಂಡಿದ್ರು. ಹಾಗಾಗಿ ಬೇರೆ ಬೇರೆ ಆಸ್ಪತ್ರೆಗೆಲ್ಲ ವಿಸಿಟ್ ಮಾಡಿ ಅಲ್ಲಿ ಸ್ಪಾಟ್ ವಿಸಿಟ್ ಮಾಡಿದಾಗ ಒಂದಿಷ್ಟು ಗಮನಕ್ಕೆ ಬಂದಿತ್ತು ಅವರಿಗೆ. ಸೊ ಈಗ ಹುಬ್ಬಳ್ಳಿಯಲ್ಲಿ ನೋಡಿ 3 ಆಸ್ಪತ್ರೆಗಳು ಈ ತರ ಕಳ್ಳಾಟವನ್ನ ಮಾಡಿರೋದು. 50% ಕೊಟ್ಟಿದೀವಿ ಅಂತ ಬಾಯಿ ಮಾತಲ್ಲಿ ಅಷ್ಟೇ ಹೇಳಿದ್ದಾರೆ. ಅದನ್ನ ಪೇಪರ್ ಮೇಲೆ ತೋರಿಸಿದ್ದಾರೆ, ಅಂದ್ರೆ ಡಾಕ್ಯುಮೆಂಟ್ ಮೇಲೆ. ಆದ್ರೆ ನಿಜವಾಗ್ಲೂ ಅವರು ಕೊಟ್ಟಿಲ್ಲ ಅನ್ನೋದು ಗಮನಕ್ಕೆ ಬರ್ತಾ ಇದ್ದಂತೆ ಈಗ ನೋಟಿಸ್ ಇಶ್ಯೂ ಆಗಿದೆ. ಜೊತೆಗೆ ಇದಕ್ಕೆ ಸಮರ್ಪಕವಾಗಿ ಉತ್ತರ ಕೊಡಬೇಕು. 24 ಗಂಟೆಯಲ್ಲಿ ಅಂದ್ರೆ 1 ದಿನದಲ್ಲೇ ಉತ್ತರ ಕೊಡಬೇಕು ಅಂತ ಕೂಡ ನೋಟಿಸ್ನಲ್ಲಿ ಉಲ್ಲೇಖ ಆಗಿದೆ. ವಿಕ್ಟೋರಿಯಾ ಆಸ್ಪತ್ರೆ ಕಟ್ಟಡದಿಂದ ಜಿಗಿದು ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. 27 ವರ್ಷದ ಕೊರೋನಾ ಸೋಂಕಿತ ಆತ್ಮಹತ್ಯೆಗೆ ಶರಣಾಗಿರುವುದು ವಿಕ್ಟೋರಿಯಾ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆ ಇದು. 27 ವರ್ಷದ ಕುಮಾರ್ ಅನ್ನೋ ಯುವಕ ಈ ತರ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. 3 ದಿನಗಳ ಹಿಂದೆ ಸೋಂಕಿನಿಂದ ಆಸ್ಪತ್ರೆಗೆ ಇವರು ದಾಖಲಾಗಿದ್ರು. ಇವತ್ತು ಮಧ್ಯಾಹ್ನ 4ನೇ ಮಹಡಿಯಿಂದ ಇವರು ಜಿಗಿದು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಕೊರೋನಾ ಸ್ಟಾರ್ಟಿಂಗ್ ಡೇಸ್ ಅಲ್ಲೂ ಕೂಡ ನಾವು ಅಬ್ಸರ್ವ್ ಮಾಡಿದ್ವಿ. ಕಳೆದ ವರ್ಷ ಇದೇ ತರ ವಿಕ್ಟೋರಿಯಾ ಆಸ್ಪತ್ರೆ ಮಹಡಿ ಮೇಲಿಂದ ಬಿದ್ದು ಆತ್ಮಹತ್ಯೆ ನಡೆದಂತ ಪ್ರಕರಣ. ಸೊ ಈಗ ಮತ್ತೆ ಅಂಥದ್ದೇ ರಿಪೀಟ್ ಆಗ್ತಿದೆ. ಇಲ್ಲಿ 27 ವರ್ಷದ ಕುಮಾರ್ ಅನ್ನೋ ಯುವಕ ಈ ತರ ವಿಕ್ಟೋರಿಯಾ ಆಸ್ಪತ್ರೆ ಮೇಲ್ಗಡೆಯಿಂದ ಬಿದ್ದು ಆತ್ಮಹತ್ಯೆಯನ್ನ ಮಾಡಿಕೊಂಡಿದೆ. ಪ್ರಧಾನಿ ಮೋದಿ ಅವರ ಆತ್ಮನಿರ್ಭರ ಭಾರತದ ಆಹ್ವಾನ ದೇಶದ ಅರ್ಥವ್ಯವಸ್ಥೆಯನ್ನ ಒಂದು ಪ್ರಮುಖ ಘಟ್ಟಕ್ಕೆ ತಗೊಂಡು ಬಂದಿದೆ. ನೆಟ್ವರ್ಕ್ 18 ಇನಿಷಿಯೇಟಿವ್ ಹಾಗೂ ಐಟಿಸಿ ಪ್ರಸ್ತುತಪಡಿಸುವಂತ ವಿಶೇಷ ಅರ್ಪಣೆ ಸ್ವಾಭಿಮಾನ್ ಭಾರತ್ ದೇಶದ ಆತ್ಮನಿರ್ಭರ್ ಭಾರತಕ್ಕೆ ಉದಾಹರಣೆಯಾಗುವಂತ ವಿಶೇಷ ಕಥೆಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಇಂಥದ್ದೇ ಯಶೋಗಾಥೆಯಲ್ಲಿ ಒಂದು ಐಐಎಂ ಪದವೀಧರೆ ಪೂಜಾ ಮಿಶ್ರಾ ಅವರದ್ದು. ಐಐಎಂನಲ್ಲಿ ಪದವಿ ಮುಗಿಸಿದ ಪೂಜಾ ಮಿಶ್ರಾ ಅಮೆರಿಕದಲ್ಲಿ ಇನ್ಫೋಸಿಸ್ನಲ್ಲಿ 6 ವರ್ಷ ಕೆಲಸ ಮಾಡಿ ತನ್ನ ಗ್ರಾಮಕ್ಕೆ ತೆರಳಿ ಬಡವರಿಗಾಗಿ ಶಾಲೆ ಆರಂಭ ಮಾಡಿದ್ದಾರೆ. Pooja Mishra originally hails from the small village of Purasi in UP's Raebareli district. She graduated in engineering, studied at IIM Calcutta and went on to work in the United States with Infosys for almost 6 years. Eventually, she chose to come back and start a charitable English medium school in her own village. After my MBA, my batchmates were moving to Singapore, Hong Kong, and I moved back to this small village in Raebareli district and started the school. And it was mainly with the intention of coming back to my roots, giving back to the society, and maybe through my efforts give some children, if not all, an opportunity for a better life. Gurukul Public School initially began with just 28 children on board. Today, the school is providing free education to hundreds of children from underprivileged rural communities.
The school's model not only makes quality education accessible to these children, but also opens their horizons to global opportunities through the mentors, all of whom are IIM and IIT graduates. Pooja Mishra's Gurukul is a shining example of a Swabhiman Bharat. ಭಾರತದ ಇಂಥ 10 ಹಲವು ಯಶಸ್ಸಿನ ಕಥೆಗಳನ್ನು ತಿಳಿಯೋದಕ್ಕೆ ಐಟಿಸಿ ಪ್ರಸ್ತುತಪಡಿಸುವಂತ ನೆಟ್ವರ್ಕ್ 18ನ ಸ್ವಾಭಿಮಾನ್ ಭಾರತನ ನೋಡ್ತಾರೆ. ಇದೀಗ ನ್ಯೂಸ್ ಮುಗಿತು, ಮತ್ತೆ ನಾನು ಮಾಸ್ಕ್ ಅನ್ನ ಹಾಕೊಳ್ತಾ ಇದ್ದೀನಿ ಸ್ಟುಡಿಯೋದಿಂದ ಎಕ್ಸಿಟ್ ಆಗೋದಕ್ಕೆ. ನಾನಂತೂ ಸರ್ಕಾರದ ಎಲ್ಲ ಗೈಡ್ಲೈನ್ಸ್ ಅನ್ನ ಫಾಲೋ ಮಾಡ್ತೀನಿ, ನೀವು ಮಾಡಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು.